For business and personal promotions, please contact 9686376663. ಎಲ್ಲರನ್ನ ಪ್ರೀತಿಯಿಂದ ಸ್ವಾಗತಿಸೋದ್ರ ಜೊತೆಗೆ ನಮಗೂ ಪ್ರೀತಿಯ ಆಮಂತ್ರಣವನ್ನು ಕೊಟ್ಟಿದ್ದಾರೆ. ಎಲ್ರಿಗೂ ನಮಸ್ಕಾರ. ಎಲ್ಲರೂ ಮೌನ ವ್ರತನ ಇವತ್ತು? ನಮಸ್ಕಾರ ಹೇಳಿದ್ರೆ ಪ್ರತಿ ನಮಸ್ಕಾರ ಹೇಳೋ ಹಾಗಿಲ್ವಾ? ಎಲ್ರಿಗೂ ನಮಸ್ಕಾರ. ಈಗ ಬರೀ ಮಕ್ಕಳು ಮಾತ್ರ ಸ್ವಲ್ಪ ವಾಯ್ಸ್ ರೇಸ್ ಮಾಡಬೇಕು. ಎಲ್ರಿಗೂ ನಮಸ್ಕಾರ. ಇಷ್ಟೊಂದು ಜನ ಮಕ್ಕಳಿದ್ದೀರಾ, ಇಷ್ಟೇನಾ ವಾಯ್ಸು? ಕಮ್ ಆನ್, ಮೇಕ್ ಸಮ್ ನಾಯ್ಸ್. ಮಕ್ಕಳು ಮಾತ್ರ ಮೇಕ್ ಸಮ್ ನಾಯ್ಸ್. ಆದರೂ ನಮ್ಮ ಈ ಭಾಗದ ಮಕ್ಕಳು ಬಹಳ ಸೈಲೆಂಟ್ ಅನ್ಸುತ್ತಲ್ವಾ? ತುಂಬಾ ಸೈಲೆಂಟಾ, ಒಬಿಡಿಯಂಟಾ? ಇಲ್ಲಿ ಸೈಲೆಂಟು, ಮನೆಯಲ್ಲಿ ವೈಲೆಂಟು. ಇಷ್ಟೊಂದು ಮಕ್ಕಳು ಸದ್ದಿಲ್ಲದೆ ಕೂತಿದ್ದಾರೆ ಅಂತ ಹೇಳಿದ್ರೆ ಆ ಕ್ರೆಡಿಟ್ ಅವ್ರ ಅಪ್ಪ ಅಮ್ಮನಿಗೆ ಮತ್ತೆ ಅವರ ಸ್ಕೂಲಿನ ಟೀಚರ್ಸ್ಗೆ ಬರಬೇಕು. ಒಂದು ಜೋರಾದ ಚಪ್ಪಾಳೆ ಮಾಡಿ ವೇದಿಕೆಗೆ ಆಗಮಿಸ್ಬೇಕು. ಹೇಮಂತ್ ಅವರೇ ಒಂದು ಚೂರು ಮುಂದೆ ಬಂದು ಹೇಮಂತ್ ಅವ್ರನ್ನ ಒಂಚೂರು ವೇದಿಕೆ ಮುಂಭಾಗಕ್ಕೆ ಕರೆತರ್ಬೋದಾ? ಹೇಮಂತ್ ಅವರೇ ಒಂದು ಹ್ಯಾಂಡ್ ವೇವ್ ಮಾಡ್ಬೋದಾ? ಜೋರಾದ ಚಪ್ಪಾಳೆ ಬರಲಿ. ಸಚಿನ್ ಹಂಬಲ್ ಕೋಸ್ಟಾಂತಿ, ನಾವೆಲ್ಲ ಹೀರೋಗಳು ಒಂದು ಮಾತು ಹೇಳ್ತೀವಿ, ಸೆಲ್ಫ್ ಮೇಡ್ ಸುತ್ತಾನ ಅಂತ. ಯಾವುದೇ ಬ್ಯಾಕ್ ಸಪೋರ್ಟ್ ಇಲ್ಲದೆ ಬೆಟ್ಟಿರುವಂಥದ್ದು. ಗಾಡ್ ಬ್ಲೆಸ್ ಯು ಹೇಮಂತ್ ಅಂಡ್ ಕೀಪ್ ರಾಕಿಂಗ್. ಒಳ್ಳೇದಾಗ್ಲಿ ನಿಮ್ಗೆ. ಸದ್ದ ಸಾಧಪ್ಪ, ಜೋರಾದ ಚಪ್ಪಾಳೆ. ತೃಪ್ತಿಯವ್ರಿಗೊಂದು ಜೋರಾದ ಚಪ್ಪಾಳೆ. ಹಾಗೆ ಎಷ್ಟೇ ದೇವಸ್ಥಾನಗಳು ಸುತ್ತಿದ್ರು ಕೂಡ ನಮ್ಮ ತಾಯಿ ತರ ಮತ್ತೊಬ್ಳು ದೇವತೆ ಸಿಗೋಕೆ ಚಾನ್ಸೇ ಇಲ್ಲ. ನೆನಪಿರ್ಲಿ, ಅಪ್ಪ ಅಮ್ಮ ಬದುಕಿರುವಾಗ ಮಾತ್ರವಲ್ಲ, ನಮ್ಮನ್ನ ಅಗಲಿದ ನಂತರ ಕೂಡ ನಮ್ಗೆ ಆಶೀರ್ವಾದ ಮಾಡ್ತಾ ಇರ್ತಾರೆ ಅನ್ನೋದಕ್ಕೆ ಸಾಕ್ಷಿನೇ ಹೇಮಂತ್. ಬಹಳ ಚಿಕ್ಕ ವಯಸ್ಸಿಗೆ ಅಪ್ಪ ಅಮ್ಮನನ್ನ ಕಳ್ಕೊಂಡ್ರು. 10th ಅಲ್ಲಿ ಸೂಪರ್ ಆಗಿ 90 and above ತಗೊಂಡೋಗಿರೋರು PUC ನಲ್ಲಿ ದಬಾಕೊಂಡಿರೋದು ನಾವು ನೋಡಿದೀವಿ. PUC ನಲ್ಲಿ ಸೂಪರ್ ಆಗಿ ತಗೊಂಡಿರೋರು ಡಿಗ್ರಿನಲ್ಲಿ ಮಚ್ಚಾಕೊಂಡಿರೋದು ನಾವು ನೋಡಿದೀವಿ. ಸೊ ಪಿಕ್ಚರ್ ಅಭಿ ಬಾಕಿ ಹೇ. ಎಷ್ಟು ಸೀರಿಯಸ್ ಆಗಿ ಮುಖಗಳು ಕಾಣ್ತಾರೆ, ಅಷ್ಟು ಸೀರಿಯಸ್ ಆಗಿ ಇರ್ಬೇಡಿ ಲೈಫಲ್ಲಿ. ಫನ್ಫುಲ್ ಇರ್ಲಿ. ಪ್ರೆಷರ್ ಕುಕ್ಕರ್ ತರ ಒಳಗೆ ಬೇಯ್ಕೊಂಡು ಸಿಟಿ ಒಳಗಿನ ಬ್ಲಾಸ್ಟ್ ಆಗೋದು ಬೇಡ. ಹಾರ್ಟ್ ಅಟ್ಯಾಕ್ ರೇಟು ಈಗ ವಯಸ್ಸು ನೋಡಿ ಬರ್ತಾ ಇಲ್ಲ, ಚಿಕ್ಕ ಮಕ್ಕಳಿಗೂ ಬರ್ತಿದೆ. ಪ್ಲೀಸ್ ಓದ್ಬೇಕು, ಆದ್ರೆ ಪ್ಲೆಷರ್ ಇಂದ ಓದಿ, ಪ್ರೆಷರ್ ಇಂದ ಅಲ್ಲ. ಮುಂದಿನ ದಿನಗಳಲ್ಲಿ ಎಷ್ಟೇ ಚೆನ್ನಾಗಿ ಓದಿ ಯಾವುದೇ ದೊಡ್ಡ ಕಂಪನಿನಲ್ಲಿ ಒಳ್ಳೆ ಕೆಲಸ ತಗೊಂಡು ಅಪ್ಪನ ಹತ್ರ ಯಾರೋ ಒಬ್ರು ಹೋಗಿ ಕೇಳಿದ್ರಂದ್ರೆ, ಅಪ್ಪ ನಿಮ್ಗೆ ಫಸ್ಟ್ ಮಂತ್ ಸ್ಯಾಲರಿ ಎಷ್ಟಿತ್ತು? ಆಗಿನ ಕಾಲದಲ್ಲಿ 1000ಗೆ ಸಿಕ್ಕಾಪಟ್ಟೆ ಬೆಲೆ ಇತ್ತು. ಆ 1000 ಅವರು ಮನೇಲಿ ಇದ್ದಂತ ತಂಗಿನ ತಮ್ಮಂದಿರನ್ನ ಸೆಟ್ಲ್ ಮಾಡಿ ಮದುವೆ ಮಾಡಿ ನಿಮ್ಮನ್ನು ಓದಿಸಿದ್ದಾರೆ, ಮರಿಬೇಡಿ. ಇದನ್ನ ಯಾವುದೋ ಒಂದು ರೆಸಾರ್ಟ್ ಅಲ್ಲಿ ಹೇಮಂತ್ ಅವ್ರು ಆರಾಮಾಗಿ ಸಂಭ್ರಮದಿಂದ ಹುಟ್ಟಿದ ಹಬ್ಬ ಆಚರಿಸಬಹುದಿತ್ತು. ಆದರೆ ಅವರ ಅಜ್ಜಿಯ ಹುಟ್ಟೆ ಒಂದು ಹಬ್ಬದಂತೆ ಆಚರಿಸ್ತಾ ಇರೋದು ಬಹಳ ಖುಷಿಯ ಸಂಗತಿ. ಈ ಕುಟುಂಬದವರ ಕೈ ಸದಾ ಭೂಮಿಯನ್ನೇ ನೋಡ್ಲಿ, ಅಂದ್ರೆ ಹೀಗೆ ಕೊಡುಗೈ ದಾನಿಗಳಾಗಿರ್ಲಿ, ಎಂದಿಗೂ ಕೂಡ ಆಕಾಶ ನೋಡದಂತಾಗಿರ್ಲಿ, ಅಂದ್ರೆ ಬೇಡದೇ ಇರುವಂತಹ ಒಂದು ಕುಟುಂಬ ಅನ್ಸ್ಕೊಳ್ಳಿ, ಕೊಡುವ ಕುಟುಂಬವಾಗಿ ಹೀಗೆ ರಾರಾಜಿಸ್ತಾ ಇರಿ ಎಂದು ಹಾರೈಸ್ತಾ, ಸರಸ್ವತಮ್ಮರವರ 65ನೇ ವರ್ಷದ ಹುಟ್ಟುಹಬ್ಬದ ಪ್ರಯುಕ್ತ ನಮ್ಮ KR-ಪುರ ಮತ್ತು ಆನಂದಪುರ ವಾರ್ಡಿನ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ನಮ್ಮ ಹೆಮ್ಮೆಯ ನನ್ನೆಯ ಈ ಭಾಗದ ಕೊಡುಗೈ ದಾನಿ ಸಮಾಜ ಸೇವಕ such an inspiring soul ಹೇಮಂತ್ ಅವರ ಒಂದು ಸಾರಥ್ಯದಲ್ಲಿ ಜರುಗುತ್ತಿರುವಂತಹ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮ್ಮಲ್ಲಿಗೂ ಪ್ರೀತಿಪೂರ್ವಕ ಸ್ವಾಗತ. ಸರಸ್ವತಮ್ಮ ಅವರಿಗೆ 65ನೇ ವರ್ಷದ ಹುಟ್ಟುಹಬ್ಬವನ್ನ ಅವರ ಪ್ರೀತಿಯ ಮೊಮ್ಮಗ ಹೇಮಂತ್ ಅವರು ನಿಮ್ಮೆಲ್ಲರ ಸಮ್ಮುಖದಲ್ಲಿ ಕುಟುಂಬಸ್ಥರ ಜೊತೆಗೂಡಿ ಎಲ್ಲರನ್ನ ಕೂಡಿಸ್ಕೊಂಡು ಒಂದು ಸಾರಥ್ಯದಲ್ಲಿ ಏರ್ಪಡಿಸಿರುವಂತಹ ಹುಟ್ಟುಹಬ್ಬಕ್ಕೆ ಮೀನಾಕ್ಷಿ ದೇವಿಯ ಒಂದು ಆಶೀರ್ವಾದ ದೊರೆತಿದೆ ಅಂತ ನಾನು ಭಾವಿಸ್ತೇನೆ. ಯಾಕಂದರೆ ದೇವಸ್ಥಾನದ ಟ್ರಸ್ಟಿಯವರು ಆಗಮಿಸಿ ಎಲ್ಲರ ಪರವಾಗಿ
ಗೌರವಿಸ್ತಾ ಇದ್ದಾರೆ, ಆಶೀರ್ವಾದ ಮಾಡ್ತಿದ್ದಾರೆ. ಅಮ್ಮ, ಹೆಣ್ಮಗಳು ಅಂದ್ರೇ ಹಾಗೆ, ಅವಳು ಮನೆಯ ಮಗಳಾಗಿ, ತಾಯಿಯಾಗಿ, ಅಜ್ಜಿಯಾಗಿ, ದೊಡ್ಡಮ್ಮ, ಚಿಕ್ಕಮ್ಮ ಆಗಿ ಪ್ರೀತಿಯ ಧಾರೆ ಎರೆದು ಬೆಳೆಸ್ತಾಳೆ. ಸೊ ಅಂಥವರೇ ನಮ್ಮ ಸರಸ್ವತಮ್ಮ ಅವರು. ಅವರಿಗೆ ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯ. ಅವರಿಗೆ ನಾವೆಲ್ಲರೂ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತಾ ಜೋರಾದ ಕೊಡ್ಬೇಕಂತ ವಿನಂತಿ ಮಾಡ್ಕೊಳ್ತಿದ್ದೀನಿ. ನಲ್ಮೆಯ ಸ್ವಾಗತ, ಸುಸ್ವಾಗತ ಎನ್ನುತ್ತಾ ವಂದೇ ವಂದೇ ಭಾರತ್ ಮಾತಾ ಕೀ, ಭಾರತ್ ಮಾತಾ ಕೀ. ಅಯ್ಯಪ್ಪ ಸ್ವಾಮಿ ದೇವಸ್ಥಾನಕ್ಕೆ ಅವರ ಮುತ್ತಾತ ಮುತ್ತಜ್ಜಿ ಹೆಸರು ಶಾಶ್ವತವಾಗಿ ಉಳಿಬೇಕು ಅಂತ ಅವರ ಹೆಸರಲ್ಲಿ ಜೀರ್ಣೋದ್ಧಾರಕ್ಕೆ ಅವರು ಬಹಳಷ್ಟು ಹಣವನ್ನ ವ್ಯಯಿಸ್ತಾ ಇದ್ದಾರೆ. ಅದರ ಉಸ್ತುವಾರಿ ನಮ್ಮ ಮೇಡಮ್ ಅವರ ಮಂಜುಳಾ ದೇವಿ ಅವರು ನೋಡ್ಕೋತಾ ಇದ್ದಾರೆ. ಒಳ್ಳೇದಾಗ್ಲಿ. ನಮ್ಮ ದೊಡ್ಡಮ್ಮ ಅವರ ತಂದೆ ತಾಯಿ ಆಗ್ಬೇಕು. ಅವರು ಕೊಟ್ಟಿರುವ ಒಂದು ಜಾಗ ಫ್ರೀ ಉಚಿತವಾಗಿ ದೇವಸ್ಥಾನಕ್ಕೆ ಜಾಗವನ್ನು ಕೊಟ್ಟಿದ್ದಾರೆ. ಅದಕ್ಕೂ ಸಹ ಅವರ ಒಂದು ಕೊಡುಗೆ 50 ಲಕ್ಷ ರೂಗಳನ್ನ ಆ ಒಂದು ಜೀರ್ಣೋದ್ಧಾರಕ್ಕೆ ನಮ್ಮ ಶಾಸಕರು ಕೊಟ್ಟಿದ್ದಾರೆ. ಹಾಗೆ ನಮ್ಮ ಹೇಮಂತ್ ಅವರು ಸಹ ಅವರು ಜಾಗವನ್ನು ಕೊಟ್ಟಿದ್ರು ಸಹ, ಅವರ ಮುತ್ತಜ್ಜ ಜಾಗವನ್ನು ಕೊಟ್ಟಿದ್ರು ಸಹ ನಂದು ಖಂಡಿತವಾಗ್ಲೂ ಒಂದು ಚಿಕ್ಕ ಸೇವೆ ಆ ದೇವಸ್ಥಾನಕ್ಕೆ ಇರಲಿ ಅಂತ ಅವರದೇ ಒಂದು ನಿಟ್ಟಿನಲ್ಲಿ 15 ಲಕ್ಷ ರೂಗಳನ್ನ ಅವರು ದೇವಸ್ಥಾನಕ್ಕೆ ಕೊಡ್ತೀವಿ ಅಂತ ಹೇಳಿದ್ದಾರೆ. ದರ್ಶನದಲ್ಲಿ ನಮ್ಮ ಹೇಮಂತ್ ಅವರು ಈ ತರ ಒಂದು ತುಂಬಾ ಅದ್ಭುತವಾದ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಅವರಿಗೆ ನಾನು ಎಲ್ಲಾ ವಿದ್ಯಾರ್ಥಿಗಳ ಪರವಾಗಿ ಹೃತ್ಪೂರ್ವಕವಾದ ವಂದನೆಗಳನ್ನು ತಿಳಿಸ್ತಿದ್ದೀನಿ. ಹಾಗೂ ಆನಂದಪುರ ವಾರ್ಡಿನ ಸಹೋದರ ಸಹೋದರಿಯರೇ, ತಮ್ಮ ಪ್ರಾಸ್ತಾವಿಕ ನುಡಿಗಳಲ್ಲಿ ಮಂಜುಳಾ ದೇವಿಯವರು ಎಲ್ಲ ವಿಷಯಗಳನ್ನು ಸಹ ತುಂಬಾನೇ ವಿವರವಾಗಿ ತಿಳಿಸ್ಕೊಟ್ಟಿದ್ದಾರೆ. ನನಗೆ ಹೆಚ್ಚು ಮಾತಾಡುವಂಥದ್ದಿಲ್ಲ, ಯಾಕಂದರೆ ನಮ್ಮ ಮಾನ್ಯ ಶಾಸಕರು ಇನ್ನೂ ಮಾತಾಡುವಂಥದ್ದಿದೆ. ಹಾಗಾಗಿ ಈ ದಿನ ಏನು ನಮ್ಮ ಹೇಮಂತ್ ಅವರ ಅಜ್ಜಿಯವರಾದಂಥ ಶ್ರೀಮತಿ ಸರಸ್ವತಕ್ಕನವರ ಒಂದು 65ನೇ ಜನ್ಮದಿನವನ್ನು ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಆಚರಣೆ ಮಾಡ್ತಾ ಇದ್ದಾರೆ. ಸರಸ್ವತಕ್ಕನವ್ರಿಗೆ ದೇವರು ಮತ್ತಷ್ಟು ಆಯುಷ್ ಆರೋಗ್ಯವನ್ನು ಕೊಟ್ಟು ನೆಮ್ಮದಿಯನ್ನು ಕೊಡಲಿ ಅಂತ ಹೇಳಿ ನಾನು ದೇವರಲ್ಲಿ ಬೇಡ್ಕೊಳ್ತೇನೆ. ಶೇಖ್ ಸುಹಾನಾ, ಹಾಗೆ ಅನುಷ್ ಕುಮಾರಿ, ಹಾಗೆ ಪ್ರತುಷಾ ಸಾಯಿ, ಮೇಘಲಾ, ಪೂಜಾ ಲೋಖ್ರೆ, ಇವರು 11 ಜನ KR-ಪುರ ವಾರ್ಡ್, ಆನಂದಪುರ ವಾರ್ಡಿನ ಹೆಮ್ಮೆಯ ಪ್ರತಿಭಾನ್ವಿತ ಅನರ್ಘ ರತ್ನಗಳು. ಬನ್ನಿ ಜೋರಾದ ಚಪ್ಪಾಳೆ. 96.3% ಪಡ್ಕೊಂಡಿದ್ದಾರೆ. ಅದಿತಿ JM ಶ್ರೀ ಚೈತನ್ಯ ಟೆಕ್ನೋ ಸ್ಕೂಲ್ನ ವಿದ್ಯಾರ್ಥಿ 96.8% ಪಡೆದಿದ್ದಾರೆ. ಹಾಗೆ ಶೇಖ್ ಸುಹಾನಾ 95% ಶ್ರೀ ವೆಂಕಟೇಶ್ವರ ಸ್ಕೂಲಿನ ವಿದ್ಯಾರ್ಥಿ. ಹಾಗೆ ಅಂಶು ಕುಮಾರಿ ಶ್ರೀ ವೆಂಕಟೇಶ್ವರ ಸ್ಕೂಲಿನ ವಿದ್ಯಾರ್ಥಿ 97.1%. ಪ್ರತ್ಯುಷಾ ಸಾಯಿ ಗಿರಿದಂಗ ಸ್ಕೂಲ್ 95% ಪಡೆದಿದ್ದಾರೆ. ಮೇಘಲಾ ಇವರು 96.3% ಶ್ರೀ ವೆಂಕಟೇಶ್ವರ ಸ್ಕೂಲ್. ಪೂಜಾ ಲೋಖ್ರೆ ಶ್ರೀ ವೆಂಕಟೇಶ್ವರ ಸ್ಕೂಲ್ 97.2%. ಶಶಾಂಕ್ ವಿವೇಕ್ ದೊಡ್ಡಪ್ಪ. ಕರೆಕ್ಟಾ? ದುಡ್ಡೇ ದೊಡ್ಡಪ್ಪ ಅಲ್ಲ, ವಿದ್ಯೆ ಅದರಪ್ಪ. ಸೊ ಅದನ್ನ ಮರಿಬೇಡಿ. ವಿದ್ವಾನ್ ಸರ್ವತ್ರ ಪೂಜ್ಯತೆ ಅಂತ ಹೇಳ್ತಾರೆ. ಯಾರು ಚೆನ್ನಾಗಿ ಓದ್ತಾರೆ ಅವ್ರಿಗೆ ಇಡೀ ವಿಶ್ವದಲ್ಲೇ ಒಳ್ಳೆಯ ಒಂದು ಗೌರವ ಸಿಗತ್ತೆ.
ದಯಮಾಡಿ ಓದೋದ್ರ ಕಡೆಗೆ ಗಮನ ಕೊಡಿ. ಅದರ ನಡುವೆ ಕೂಡ ಇಷ್ಟು ಚೆನ್ನಾಗಿ ಮಾರ್ಕ್ಸ್ ತಗೊಳ್ಳೋದಕ್ಕೆ ಬರ್ಲಿ ಜೋರಾದ ಚಪ್ಪಾಳೆ for all the proud students on stage. ಸೊ ಪಿಕ್ಚರ್ ಆಗಿ ಬಾಕಿ ನಾನು ಆಗಲೇ ಹೇಳಿದಾಗೆ 10th ಆಹಾ 90 ತಗೊಂಡು ಸುಮ್ಮನೆ ಕೂಡಬೇಡಿ. ನಮ್ಮ ಕ್ಷೇತ್ರದ ಜನತೆಯ ಮಕ್ಕಳಿಗೆ ಹರಿಸಬೇಕು, ಹೇಮಂತ್ ಅವ್ರಿಗೆ ಸಪೋರ್ಟ್ ಮಾಡಬೇಕು ಅಂತ ಬಂದಿದ್ದಾರೆ. ಚಾಕಿರಿ ಲಕ್ಷ್ಯ ಒಟ್ಟು 16 ಜನ ಮಕ್ಕಳಿಗೆ 90 to 95 ವರ್ಡ್ ಸ್ಕೋರ್, 90 to 95%. ನಮ್ಮ ಕೆಆರ್ಪುರ ವಾರ್ಡ್, ಆನಂದಪುರ ವಾರ್ಡಿನ ಹೆಮ್ಮೆಯ ಮಕ್ಕಳು ಇವರೆಲ್ಲ. ಹೇಮಂತ್ ಅವರು ಬಹಳ ಪ್ರೀತಿಯಿಂದ ಪ್ರೋತ್ಸಾಹ ಮಾಡ್ತಾ ಇದ್ದಾರೆ. ಪ್ರತಿಯೊಬ್ಬರಿಗೂ 10,000 ರೂಪಾಯಿಗಳನ್ನ ಕೊಡೋ ಮೂಲಕ. ಸೊ ಈ ಮಕ್ಕಳು ಈ ದುಡ್ಡನ್ನ ದಯವಿಟ್ಟು ಸರಿಯಾದ ರೀತಿಯಲ್ಲಿ ಬಳಸ್ಕೊಳ್ಳಿ. ಇಟ್ ಇಸ್ ನಾಟ್ ಅ ಸ್ಮಾಲ್ ಅಮೌಂಟ್. ಸೊ ಹಾಗಾಗಿ ಚೆನ್ನಾಗಿ ಓದಿದ್ದಕ್ಕೆ ಸಿಕ್ಕಿರುವಂತ ಪ್ರತಿಫಲ. ಸೊ ಅವರ ಪ್ರೌಡ್ ಪೇರೆಂಟ್ಸ್ ಅನ್ನ ನಾನು ನೋಡ್ತಾ ಇದ್ದೀನಿ. ಮಕ್ಕಳ ಭವಿಷ್ಯಕ್ಕಾಗಿ ಎಷ್ಟು ಕಷ್ಟಪಟ್ಟು ಓದಿಸಿರುವಂಥದ್ದು. ಜನರಲ್ ಸೆಕ್ರೆಟರಿ ರಾಜು ಸಿಂಗ್ ಸರ್ ದಯಮಾಡಿ ಸ್ಟೇಜಿಗೆ ಬರಬೇಕಾಗಿ ಕೋರಿಕೆ. ಅಮೃತ ಶ್ರೀ ವೆಂಕಟೇಶ್ವರ ಸ್ಕೂಲಿನ ಸ್ಟೂಡೆಂಟ್ 93% ಪಡೆದಿದ್ದಾರೆ. ನಿಹಾರಿಕಾ ಶ್ರೀ ವೆಂಕಟೇಶ್ವರ ಸ್ಕೂಲ್ ಸ್ಟೂಡೆಂಟ್ 93%. ಮಸೀರುಲ್ಲಾ ಸವನು ಶ್ರೀ ವೆಂಕಟೇಶ್ವರ ಸ್ಕೂಲ್ 92%. ಪ್ರಜ್ಞಾಜಿ ಅಮರ್ ಜ್ಯೋತಿ ಇಂಗ್ಲಿಷ್ ಸ್ಕೂಲ್ 91.5%. ನತೀಶ್ ಚಿನಿವಾರ್ 93.4% ಅಮರ್ ಜ್ಯೋತಿ ಇಂಗ್ಲಿಷ್ ಸ್ಕೂಲ್. ಸಂತೋಷ್ ಶ್ರೀ ವೆಂಕಟೇಶ್ವರ ಸ್ಕೂಲ್ 91%, 91.8%. ನಂದಿತಾ ಕೆಎಸ್ ಶ್ರೀ ವೆಂಕಟೇಶ್ವರ ಸ್ಕೂಲ್ 91.3%. ಎನ್ಆರ್ ಸಾಯಿ ಸಕೇತ್ ಶ್ರೀ ವೆಂಕಟೇಶ್ವರ ಸ್ಕೂಲ್ 93%. School 93%, Varmika Little Bloom School 95%, Akhila T KNS School 90%, Alison Anthony Saint Anthony School 90%, Tejas Alras School 93.0%, Lakshya K Amar Jyoti English School, Chetan Kumar Amar Jyoti English School 95%. Samira Amar Jyoti English School 90%. ತುಂಬಾ ಓದಿದ್ರೆ ತುಂಬಾ ಸೋಬರ್ ಆಗಬೇಕು ಅಂತ ಏನಿಲ್ಲ. You can lead a happy and great life ahead. So I kindly request everyone to please give a huge round of applause. ಒಂದು ಜೋರಾದ ಚಪ್ಪಾಳೆ ಬಗ್ಗೆ ಅದನ್ನು ಎಲ್ಲಾ ಚಾಲೆಂಜಸ್ಗೆ ಚಾಲೆಂಜ್ ಮಾಡಿಕೊಂಡು ಮುಂದೆ ಸಾಗಬೇಕು. ಪರ್ಸೆಂಟೇಜು ಚೆನ್ನಾಗಿರ್ಬೇಕು, ಕ್ಯಾರೆಕ್ಟರ್ನು ಚೆನ್ನಾಗಿ ಇಟ್ಕೋಬೇಕು. ಸ್ಪೆಷಲ್ ಕ್ಯಾಟಗರಿ ಮಕ್ಕಳು ಕೂಡ ಇದೀಗ ಬೇರೆ ವಾರ್ಡ್ಸ್ ಅವರು. ಧನ್ಯವಾದಗಳು. ಎಲ್ಲರಿಗೂ ಪ್ರೀತಿಯ ನಮಸ್ಕಾರಗಳು. ನಾನು ಸ್ವಲ್ಪ ತಡವಾಗಿ ಬಂದಿದ್ದೇನೆ. ದಯಮಾಡಿ ಎಲ್ಲ ನನ್ನ ಪ್ರೀತಿಯ ಅಕ್ಕಂದಿರು, ತಾಯಂದಿರು ಹಿರಿಯರೆಲ್ಲಕ್ಕಿಂತ ಕ್ಷಮೆಯಲ್ಲಿ ಕೂಡ ಯಾಚಿಸ್ತಾ, ಏನಿವತ್ತು ತಾಯಿ ಸಮಾನರಾದಂಥ ಸರಸ್ವತಿನವರ ಹುಟ್ಟುಹಬ್ಬ. ಅದೇ ರೀತಿ ನಮ್ಮ ಯುವ ಹೇಮಂತ್ ಅವರು ಕೂಡ
ಅನೇಕ ವಿದ್ಯಾರ್ಥಿನಿಯರಿಗೆ ಪ್ರೋತ್ಸಾಹವನ್ನು ಮಾಡಬೇಕು, ಅವರಿಗೆ ಬೆನ್ನಟ್ಟಿ ಅವರ ವಿದ್ಯಾಭ್ಯಾಸ ಮುಂದುವರಿಸಲಿಕ್ಕೆ ಸಹಕಾರವನ್ನು ಮಾಡಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡು ನನ್ನನ್ನು ಬರಬೇಕಂದಾಗ ಬಹಳ ಸಂತೋಷದಿಂದ ನಾವೆಲ್ಲ ಬಂದಿದ್ದೇವೆ. ಇದು ಒಂದು ಉತ್ತಮವಾದಂತಹ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಹಿರಿಯರಾದಂತಹ ನನಗೆ ಮಾರ್ಗದರ್ಶಕರು ಆದಂತಹ ಸನ್ಮಾನ್ಯ ಬಾಲ್ವಿನ್ ಸಂಸ್ಥೆಯ ಸಂಸ್ಥಾಪಕರು ವಿದ್ಯಾದಾನಿಗಳು ಆದಂತಹ ವೇಣುಗೋಪಾಲ್ ಕೂಡ ವೇದಿಕೆ ಮೇಲೆ ಹಲವಾರು ಮಾತುಗಳನ್ನು ಆಡಿದ್ದಾರೆ. ನಾನು ಹೆಚ್ಚಿಗೆ ಮಾತಾಡಕ್ ಹೋಗಲ್ಲ, ಯಾಕಂದ್ರೆ ಮಕ್ಕಳು ಕಾಯ್ತಾ ಇದ್ದಾರೆ. ಈಗಾಗಲೇ 1.5 ಗಂಟೆ ಆಯ್ತು. ಮತ್ತೆ ಉಳಿದ ವ್ಯವಸ್ಥೆಯನ್ನು ಕೂಡ ನಮ್ಮ ಹೇಮಂತರು ಬಹಳ ಚೆನ್ನಾಗಿ ಮಾಡಿದ್ದಾರೆ. ಸೊ ಅದನ್ನು ಕೂಡ ತಾವೆಲ್ಲ ಸವಿದು ನಿರ್ಗಮಿಸಬೇಕಂತೇಳಿ ಎಲ್ಲರೂ ಕೂಡ ಕೈ ಮುಗಿದು ಪ್ರಾರ್ಥನೆ ಮಾಡಿ, ನನಗೆ 3-4 ಕೆಲಸಗಳು KRPುರಂ ಅಲ್ಲಿ ಉಳಿದಿದೆ. ನಮ್ಮ ಹಿರಿಯರಾದಂತಹ ವೇಣುಗೋಪಾಲ್ ಸರಸ್ವತಿ ಇನ್ನೂ ಅನೇಕ ಮುಖಂಡರು ವೇದಿಕೆ ಮೇಲಿದ್ದಾರೆ. ನಾನು ಎಲ್ಲರ ಹೆಸರನ್ನು ಕೂಡ ತೆಗೆದುಕೊಂಡು ಹೋಗಲ್ಲ. ಒಂದು ಮಹಾಬಲೇಶ್ವರ ದೇವಸ್ಥಾನವನ್ನ ಜೀರ್ಣೋದ್ಧಾರಕ್ಕೆ ನಾವೆಲ್ಲ ಕೂಡ ಸಂಕಲ್ಪವನ್ನು ಕೊಟ್ಟಿದ್ವಿ. ಕೆಲವಾರು ಕಾರಣಾಂತರಗಳಿಂದ ಆ ದೇವಸ್ಥಾನ ಬಿದ್ದಿದೆ. ನನಗೂ ಕೂಡ ಮನಸ್ಸಲ್ಲಿ ನೋವಿದೆ. ಏನಪ್ಪಾ ದೇವಸ್ಥಾನಕ್ಕೆ ನಾವು ಕೈ ಇಟ್ವಿ, ಯಾಕೋ ಒಂದು ಆ ಕೆಲಸ ಆಗ್ತಾ ಇಲ್ಲ ಅನ್ನೋ ಮನಸ್ಸಲ್ಲಿ ನೋವು ಕೂಡ ಇದೆ. ನಾನು ವೇಣುಗೋಪಾಲ್ ಕೂಡ ನಾನು ಆ ವಿಚಾರ ಬಗ್ಗೆ ಮಾತಾಡಿದೆ. ಮತ್ತೆ ಇನ್ನೊಂದು ನನ್ನ ಸಹೋದರಿ ಮಂಜುಳಾ ದೇವಿ ಅಯ್ಯಪ್ಪ ದೇವಸ್ಥಾನದ ಒಂದು ಆ ಜವಾಬ್ದಾರಿಯನ್ನು ಹೊತ್ಕೊಂಡು ಆ ದೇವಸ್ಥಾನ ನಿರ್ಮಾಣ ಆಗ್ತಾ ಇದೆ. ಇನ್ನು ಕೆಲವೇ ತಿಂಗಳಲ್ಲಿ, ಕೆಲವೇ ದಿವಸಗಳಲ್ಲಿ ಅದನ್ನ ನಿಮ್ಮ ಗ್ರಾಮದ ನಿಮ್ಮೆಲ್ಲರೂ ಕೂಡ ಲೋಕಾರ್ಪಣೆ ಮಾಡೋ ಕಾರ್ಯಕ್ರಮವನ್ನು ಕೂಡ ನಾವು ಮಾಡ್ತಾ ಇದ್ದೀವಿ. ಅದಲ್ಲದೆ ಮೊನ್ನೆ ರಮೇಶ್ ಅವರು ಕೂಡ ಶ್ರೀರಾಮ ದೇವಸ್ಥಾನವನ್ನ ಗುದ್ಲಿ ಪೂಜೆಯನ್ನು ನೆರವೇರಿಸಿದ್ದಾರೆ. ಅದೇ ರೀತಿ ಈ ಗ್ರಾಮ ದೇವತೆ ಸಲ್ಲಾಪುರಿಯಮ್ಮನ ದೇವಸ್ಥಾನದ ಗುದ್ಲಿ ಪೂಜೆಯನ್ನು ಕೂಡ ಮೊನ್ನೆ ನೆರವೇರಿಸಿ ಈ 2-4 ದೇವಸ್ಥಾನ ಕಾರ್ಯಕ್ರಮಗಳು ಕೂಡ ಇವತ್ತು ನಡೀತಾ ಇದೆ. ಅದರ ಜೊತೆಗೆ ಇವತ್ತು ನಮ್ಮ ಹೇಮಂತರು ಈ ನಮ್ಮ ಏನು ಮಕ್ಕಳಿದ್ದಾರೆ ವಿದ್ಯಾಲಯದಲ್ಲಿ ಸುಮಾರು 95% ಉತ್ತೀರ್ಣರಾಗಿ ಅವೆಲ್ಲೋ ಒಂದ್ ಕಡೆ ಮುಂದಿನ ವಿದ್ಯಾಭ್ಯಾಸಕ್ಕೆ ಸಹಕಾರಿಯಾಗಲಿ ಅನ್ನೋ ದೃಷ್ಟಿಯಿಂದ ಇವತ್ತು ಅವರು ಸ್ಕಾಲರ್ಶಿಪ್ ಅವತ್ತು ಪ್ರೋತ್ಸಾಹ ಧನವನ್ನು ಕೊಡುವಂತಹ ಕಾರ್ಯಕ್ರಮವನ್ನು ಹಮ್ಮಿಕೊಂಡು, ಅದೇ ರೀತಿ ಮಕ್ಕಳಿಗೆ ನೋಟ್ ಪುಸ್ತಕವನ್ನು ವಿತರಣೆ ಮಾಡುವಂತಹ ಕಾರ್ಯಕ್ರಮವನ್ನು ಇಟ್ಕೊಂಡು ಇವತ್ತು ಆ ಕೆಲಸವನ್ನು ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ಕೂಡ ಬಹಳ ಹೆಮ್ಮೆ ಆಗ್ತದೆ. ಅಂದ್ರೆ ಈಗ ತಾನೇ ಹೇಳ್ತಾ ಇದ್ರು, ನಮ್ಮ ಕೋಟೆ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನದ ಪಕ್ಕದಲ್ಲಿ ಸುಮಾರು ಒಂದು 30-40 1,200-1,300 ಚದರಡಿ ಜಾಗ ಇವತ್ತು ಮಾತ್ರ ನಮಗೆ 1 ಕೋಟಿ ರೂಪಾಯಿ ಬರ್ಬೋದು. ಆ ಜಾಗವನ್ನು ಕೂಡ ಕೋಟೆ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ದಾನ ಮಾಡಿಕೊಡ್ತೀನಿ ಅಂತ ಹೇಳಿ ಇವತ್ತು ಆ ಅಮ್ಮ ಹೇಳ್ತಾ ಇದಾರಲ್ಲ, ನಾನು ಅವರಿಗೆ ಕೋಟಿ ನಮಸ್ಕಾರ ಹೇಳಲಿಕ್ಕೆ ಬಯಸ್ತೇನೆ. ಈ ಮನಸ್ಸು ಬರುವಂತದ್ದು ಬಹಳ ಕಷ್ಟ. ಅಂತ ದಾನಿ ಇವತ್ತು ಅವರು ಅಮ್ಮ ಸಂಸ್ಕಾರಕರು ಅವ್ರ ಹುಟ್ಟುಹಬ್ಬದ ದಿವಸ ಈ ಒಂದು ಕೊಡುಗೆಯಾಗಿ ಅದನ್ನು ಕೊಡ್ತಾ ಇದ್ದದ್ದು. ಮತ್ತೆ ಕೋಟೆ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ಅಲ್ಲ, ನಮ್ಮ ಮಹಾಬಲೇಶ್ವರ ದೇವಸ್ಥಾನಕ್ಕೂ ಸಹ ನಾನು ನಿಮ್ ಜೊತೆ ಇದ್ದೀನ, ಸಹಾಯ ಮಾಡಿ ಆ ದೇವಸ್ಥಾನ ನಿರ್ಮಾಣ ಮಾಡು ಅಂತ ಹೇಳಿ ನನಗೆ ಅನೇಕ ಬಾರಿ ಹೇಳಿದ್ದಾರೆ. ಅದೊಂದು ಇದು ಎಲ್ಲ ದೇವಸ್ಥಾನ ಎಲ್ಲ ಕಾರ್ಯಕ್ರಮಗಳಲ್ಲಿ ಕೂಡ ನಮ್ಮ ಜೊತೆ ಕೈ ಜೋಡಿಸಿ ಅವರು ಕೆಲಸವನ್ನು ಮಾಡ್ತಾ ಇದ್ದಾರೆ. ಅವ್ರಿಗೆ ಭಗವಂತ ಇನ್ನು 100 ವರ್ಷ ಅವರು ಆರೋಗ್ಯವಾಗಿರಲಿ ಅಂತ ಹೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡಿ, ನಮ್ಮ ಏನು ದೈವ ಮುಖಂಡ ಇನ್ನೂ ಅವರಿಗೆ ವಯಸ್ಸಿದೆ. ನನಗೆ ವೇಣುಗೋಪಾಲ್ ಮಾತಾಡೋ ಸಂದರ್ಭದಲ್ಲಿ ಹೇಳಿದ್ದಾರೆ, ನಾನು ಖಂಡಿತವಾಗಿ ಈ ಕ್ಷೇತ್ರದಲ್ಲಿ ಯಾರಿಗೂ ಕೂಡ ಒಬ್ಬರಿಗೆ ದ್ರೋಹ ಮಾಡುವಂತ ಕೆಲಸ ಯಾವತ್ತೂ ಕೂಡ ಮಾಡಲ್ಲ. ನನ್ನ ಜೀವನದಲ್ಲಿ ನಾನು ಎಷ್ಟು ದಿವಸ ಈ ಕ್ಷೇತ್ರದಲ್ಲಿ ನಿಮ್ಮೆಲ್ಲರ ಆಶೀರ್ವಾದದಿಂದ ಇಲ್ಲಿ ಶಾಸಕನಾಗಿರ್ತೇನೆ. ಈ ಕ್ಷೇತ್ರದ ಅಭಿವೃದ್ಧಿ, ಈ ಕ್ಷೇತ್ರದ ಬಡವರ ರಕ್ಷಣೆ, ಈ ಕ್ಷೇತ್ರಕ್ಕೆ ಏನ್ ಸಹಕಾರ ಕೊಡಬೇಕು ಅದನ್ನು ಸಂಪೂರ್ಣವಾಗಿ ಕೊಡುವಂತ ಕೆಲಸವನ್ನ ಇವತ್ತು ಪ್ರಾಮಾಣಿಕವಾಗಿ ಮಾಡ್ಕೊಂಡು ಬರ್ತೇನೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಎಲ್ಲ ಬಂದಿರ್ತಕ್ಕಂಥ ಮಕ್ಕಳು ನೀವು ವಿದ್ಯಾವಂತರಾಗಬೇಕು, ಮುಂದೆ ಈ ಕ್ಷೇತ್ರದಲ್ಲಿ ನೀವೆಲ್ಲರೂ ಕೂಡ ಅತ್ಯುನ್ನತ ಮಟ್ಟಕ್ಕೆ ಹೋಗ್ಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ನಿಮ್ಮೆಲ್ಲರೂ ಕೂಡ ಶುಭವನ್ನು ಹಾರೈಸಿ ಬಂದಿರ್ತಕ್ಕಂಥ ಎಲ್ಲ ನನ್ನ ತಾಯಂದಿರಿಗೆ, ಎಲ್ಲ ನನ್ನ ಅಕ್ಕ ತಂಗಿಯರಿಗೆ, ನನ್ನೆಲ್ಲ ಅಣ್ಣ ತಮ್ಮರಿಗೆ, ಹಿರಿಯರಿಗೆ ಎಲ್ಲರೂ ಕೂಡ ಮತ್ತೊಮ್ಮೆ ಹೃದಯಪೂರ್ವಕವಾದಂತಹ ನಮಸ್ಕಾರಗಳನ್ನು ತಿಳಿಸಿ ಈ ಕಾರ್ಯಕ್ರಮ ಇಷ್ಟೊಂದು ಅದ್ದೂರಿಯಾಗಿ ಮಾಡ್ಬೇಕಾದ್ರೆ ಅದೇನು ಸುಮ್ಮನೆ ಆಗಲ್ಲ. ನಿಮ್ಗೆ ಹೋಗ್ತದೆ ಒಂದು ಕಾರ್ಯಕ್ರಮ ಮಾಡಬೇಕಾದ್ರೆ ಎಷ್ಟು ಶಕ್ತಿಯನ್ನ ಅದಕ್ಕೆ ಹಾಕ್ಬೇಕಾದ್ರೆ ಅನ್ನೋದು ನಮ್ಮೆಲ್ಲರೂ ಕೂಡ ತಿಳಿದಿರ್ತಕ್ಕಂಥ ವಿಷಯ. ಹಾಗಾಗಿ
ನಮ್ಮ ಹೇಮಂತ್ ಮತ್ತೆ ಅವರೆಲ್ಲ ಕುಟುಂಬದವರು ಇವತ್ತು ಈ ಕೆಲಸವನ್ನು ಮಾಡಿದ್ದಾರೆ. ಎಲ್ಲಿಗೂ ಕೂಡ ಒಳ್ಳೇದಾಗ್ಲಿ, ಶುಭವಾಗಲಿ ಅಂತ ಹೇಳಿ ನಮ್ಮ ಮಕ್ಕಳನ್ನ ಬರಮಾಡ್ಕೊಳ್ಳೋಣ. ಆ ಮಕ್ಕಳಿಗೆ ಮೊದಲನೇದಾಗಿ ಮಕ್ಕಳು ಅವ್ರಿಗೆ ಸ್ಕಾಲರ್ಶಿಪ್, ಬ್ಯಾಗ್, ಪುಸ್ತಕ ಈ ಎಲ್ಲವನ್ನೂ ಕೂಡ ಏರ್ಪಾಡು ಮಾಡಿದಂತ ನಮ್ಮ ಹೇಮಂತ್ ಮತ್ತೆ ಅವರ ಕುಟುಂಬಕ್ಕೆ ಮತ್ತೊಮ್ಮೆ ನನ್ನ ಹೃದಯಪೂರ್ವಕವಾದಂತಹ ನಮಸ್ಕಾರಗಳನ್ನು ತಿಳಿಸಿ ನಾನು ಮಾತು ಮುಗಿಸ್ತೇನೆ. ಧನ್ಯವಾದಗಳು. ಈ 4-5 ಕಾರ್ಯಕ್ರಮಗಳು ಏನಿದೆ ಈ ಕೇರ್ಪುರದಲ್ಲಿ ಅದನ್ನ ಖಂಡಿತವಾಗಿ ನಾನು ಇನ್ನು 2 ವರ್ಷದಲ್ಲಿ ಅದನ್ನ ಪೂರ್ಣಗೊಳಿಸಲಿಕ್ಕೆ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೇನೆ ಅನ್ನೋ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ತಿಳಿಸಿ ನೀವೆಲ್ಲರಿಗೂ ಕೂಡ ಮತ್ತೊಮ್ಮೆ ನನ್ನ ಹೃದಯಪೂರ್ವಕ ನಮಸ್ಕಾರ ಹೇಳಿ ನನ್ನ ಮಾತು ಮುಗಿಸ್ತೇನೆ. ಧನ್ಯವಾದಗಳು. ನನ್ನ ವಂದನೆಗಳು ಸರ್. ಮನಸ್ಸಿನ ಮಾತು ಹೇಳುವಾಗ ಸ್ವಲ್ಪ ಗರ್ಭರಿತರಾದ್ರು, ಯಾಕಂದ್ರೆ ಸತ್ಯವಾಗಿ ನಡೆಯೋರಿಗೆ ಹಾಗೆ ಭಾವವಾಗತ್ತೆ. ಒಂದು ಜೋರಾದ ಚಪ್ಪಾಳೆ KR ಪುರ ಕ್ಷೇತ್ರದ ಸರ್ವಾಂಗೀಣ ಅಭಿವೃದ್ಧಿಯ ಹರಿಕಾರನಿಗೆ.